ಇನ್ನು ನೆಕ್ಸ್ಟು ಪ್ರೆಸೆಂಟಾಗಿ ನಮ್ಮ ಕರ್ನಾಟಕ ಪೊಲೀಸಲ್ಲಿ ಎಷ್ಟು ಪೋಸ್ಟ್ ಅದಾವೆ? ಎಂಟೈರ್ ನಮ್ಮ ಕರ್ನಾಟಕದ ಎಲ್ಲ ಸರ್ಕಾರಿ ಇಲಾಖೆಗಳನ್ನು ನೋಡಿದರೆ ಹೈಯೆಸ್ಟು ಗೌರ್ಮೆಂಟ್ ಎಂಪ್ಲಾಯೀಸ್ ಅಥವಾ ಪೋಸ್ಟ್ಗಳಿರುವಂಥದ್ದು. ಸೊ ಈ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಂತ ಕರಿತೀವಲ್ಲ, ಟೀಚರ್ಸ್ ಹೈಯೆಸ್ಟು ಜಾಸ್ತಿ ಇರುವಂಥದ್ದು. ಸೊ ನಮ್ಮ ಪೊಲೀಸ್ ಇಲಾಖೆಯು ಕೂಡ ಜಾಸ್ತಿ ಪೋಸ್ಟ್ಗಳಿರುವಂಥ ಒಂದು ಇಲಾಖೆ. ಸುಮಾರು 1,13,543 ಪೋಸ್ಟ್ ಸ್ಯಾಂಕ್ಷನ್ಡ್ ಪೋಸ್ಟ್ ಅದಾವೆ. ಅಷ್ಟು ಪೋಸ್ಟ್ ಟೋಟಲ್ ನಮ್ಮ ಸ್ಟ್ರೆಂತ್ ಅಷ್ಟಿದೆ. ಇದರಲ್ಲಿ ಈಗಾಗಲೇ ಇರುವಂಥವ್ರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದರೆ, ಸೊ 95,595 ಪೋಸ್ಟ್ಗಳು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ, ಎಲ್ಲ ರ್ಯಾಂಕಿನ ಅಧಿಕಾರಿಗಳು. ವೆಕೆಂಟ್ ಇರುವಂಥ ಪೋಸ್ಟ್ಗಳು ಎಷ್ಟು ಅಂತ ಕೇಳಿದ್ರೆ 17,948 ಪೋಸ್ಟು ಖಾಲಿ ಅದಾವೆ. ಒಬ್ಬ ಗ್ರ್ಯಾಜುಯೇಟೆಡ್ ಆಗಿ, ಪೋಸ್ಟ್ ಗ್ರ್ಯಾಜುಯೇಟೆಡ್ ಆಗಿ, ಒಬ್ಬ ಸರ್ಕಾರಿ ಹುದ್ದೆ ಆಕಾಂಕ್ಷಿಯಾಗಿ ಸೊ ನಮಗೆ 17,948 ಪೋಸ್ಟ್ಗಳು ಖಾಲಿ ಅದಾವೆ. ಸರ್ ಎಲ್ಲ ರಿಕ್ರೂಟ್ಮೆಂಟ್ ಆಗೋದಿಲ್ಲ. ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಒಂದು ರೂಲೇ ಬರುತ್ತೆ. ಸೊ ಎಕನಾಮೀಸ್ ಆಫ್ ಸ್ಕೇಲ್ ಅಂತ ಬರುತ್ತೆ. ಸಾಮಾನ್ಯವಾಗಿ ಎಲ್ಲ ಪೋಸ್ಟ್ಗಳು ಯಾವುದೇ ಸರ್ಕಾರ ಕೂಡ ಫಿಲ್ ಮಾಡೋದಿಲ್ಲ. ಬಟ್ ಪೊಲೀಸ್ ಇಲಾಖೆಯಲ್ಲಿ ಈ ಟೆಕ್ನಾಲಜಿ, ಸೈಬರ್ ಕ್ರೈಮು, ದಿನನಿತ್ಯ ಅಪರಾಧಗಳು ಜಾಸ್ತಿನೇ ಆಗ್ತಾವ್ರಿ, ಏನೇ ಹೊಸದು ಬಂದರೂ ಕೂಡ. ಸೊ ಹಾಗಾಗಿ ರಿಕ್ರೂಟ್ಮೆಂಟ್ ನಡೀತಾನೆ ಇರ್ತವೆ. ಇದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು. ಸ್ವಲ್ಪ ನಾವು ಇದನ್ನೇ ಈ ಒಂದೊಂದನ್ನು ನೋಡ್ತಾ ಹೋದರೆ, ಈಗಾಗಲೇ ನಿಮಗೆ ಗೊತ್ತಿದೆ ಎಲ್ಲವಷ್ಟನ್ನು KS ಬಗ್ಗೆ ಹೇಳಿದ್ದಾರೆ. DYSP ಹುದ್ದೆ ಬಗ್ಗೆ ನೋಡೋದಾದರೆ ಪ್ರೆಸೆಂಟಾಗಿ ಟೋಟಲ್ ಸ್ಟ್ರೆಂತು 395 ಪೋಸ್ಟ್ ನಮಗೆ ಸ್ಯಾಂಕ್ಷನ್ಡ್ ಅದಾವೆ. ಇದರಲ್ಲಿ ಪ್ರೆಸೆಂಟಾಗಿ ವರ್ಕ್ ಮಾಡ್ತಾ ಇರುವಂಥವ್ರು 352 ಅದಾವೆ. ಖಾಲಿ ಇರುವಂಥದ್ದು ಬರೀ 43 ಪೋಸ್ಟ್ ಅದಾವೆ. ಸರ್ ಮುಂದೆ ಇರುವುದಿಲ್ಲ, ರಿಟೈರ್ಡ್ ಆಗ್ತಿರ್ತಾರೆ, ಮುಂದೆ ಪ್ರಮೋಷನ್ ಆಗ್ತಿರ್ತಾರೆ, ಮತ್ತೆ ಖಾಲಿ ಆಗ್ತಾನೆ ಇರ್ತಿರ್ತವೆ. ಅದೊಂದು ಸರ ಸೈಕಲ್ ಇದ್ದಂಗೆ ಇರ್ತದೆ. ಸೊ ಈ DYSP ಹುದ್ದೆಯನ್ನು ಯಾವ ರೀತಿ ನೇಮಕಾತಿ ಮಾಡ್ಕೊಳ್ಳಲಾಗುತ್ತೆ ಅಂತ ಕೇಳಿದ್ರೆ, ಎನಿ ಡಿಗ್ರಿ ಇದ್ದವರು KS ಎಕ್ಸಾಮ್ ಮುಖಾಂತರ. ಸೊ KSಗೆ ಪ್ಯಾಟರ್ನ್ ಹೇಗಿದೆ ಅಂತ ಕೇಳಿದ್ರೆ, ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ. ಅದರಲ್ಲಿ ಈ ವರ್ಷ ವೆರಿ ಸೂನ್ ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಯಾವಾಗ ಬೇಕಾದರೂ ಕೂಡ KS ನೋಟಿಫಿಕೇಷನ್ ಆಗುತ್ತೆ. ಸೊ ಅಲ್ಲಿ ಕೂಡ ಪೋಸ್ಟ್ ಅದಾವ. ಪ್ರಿಲಿಮ್ಸ್ ಇರ್ತದೆ, ಪೇಪರ್ 1, ಪೇಪರ್ 2 ಅಂತ. ಸೊ ಅದಾದ ನಂತರ ಮೇನ್ಸು, ಇವಾಗಂತೂ ಆಪ್ಷನಲ್ ಪೇಪರ್ ಇಲ್ಲ, ಎಲ್ಲವಷ್ಟು GS ಅದಾವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ ಇಂಟರ್ವ್ಯೂ ಅಂತೂ ತುಂಬ ಮಾರ್ಕ್ಸ್ ತೆಗೆದುಬಿಟ್ಟು ಜಸ್ಟ್ 25 ಮಾರ್ಕ್ಸನ್ನು ಇಟ್ಟಿದ್ದಾರೆ. ಸೊ ಇದು DYSP ಹುದ್ದೆ. ಅದು ನಮ್ಮ ಪ್ರಯಾರಿಟಿ ಮೇಲೆ, ನಮ್ಮ ರ್ಯಾಂಕ್ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಸಿಗುತ್ತೆ ನಮಗೆ. ಇಲ್ಲ ನಮ್ಮ ಸ್ಕೋರ್ ತುಂಬ ಕಡಿಮೆ ಮಾಡಿದ್ದೀನಿ ಅಂತ ಕೇಳಿದರೆ ಅದನ್ನು ಕೂಡ ಸಿಗೋದಿಲ್ಲ. ಇದು DYSP ಹುದ್ದೆಯ ಬಗ್ಗೆ ಆಯಿತು. ಇನ್ನು PSI ಲೆವೆಲ್ ಪೋಸ್ಟ್ ನಮ್ಮೆಲ್ಲರಿಗೂ ಗೊತ್ತಿದೆ, ಭಾಳಷ್ಟು ಅಂದರೆ RSI ಹುದ್ದೆ ಅಂತ ಕರಿತೀವಿ, ಇಲ್ಲ PSI ಅಂತ ಕರಿತೀವಿ. ಯಾವೆಲ್ಲ ಪೋಸ್ಟ್ಗಳದಾವೆ ನೋಡ್ರಿ, ಇಷ್ಟು ಪೋಸ್ಟ್ಗಳು PSI ಲೆವೆಲ್ ನಮ್ಮ ಕರ್ನಾಟಕದಲ್ಲಿ ನೇಮಕಾತಿ ಆಗಿದ್ದಾವೆ ಒಂದು ಸಲ. ಸೊ ಮುಂದೆ ಕೂಡ ಆಗುವ ಸಾಧ್ಯತೆ ಇರ್ತದೆ. ಯಾವ್ಯಾವ ಸರ್? PSI ಸಿವಿಲ್ ಟೋಟಲ್ 37,000 ಪ್ಲಸ್ ಪೋಸ್ಟ್ ಇದ್ದರೆ, ಸೊ 29,000 ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಖಾಲಿ ಇರುವಂಥವು 768. ಈ 768ಅಲ್ಲಿ ಈಗೇನು ಪ್ರೆಸೆಂಟಾಗಿ ನಡೀತಾ ಇದೆಯಲ್ಲ 545 ಮತ್ತು 402 ಇವುಗಳನ್ನು ಹೊರತುಪಡಿಸಿ ಸೊ ಖಾಲಿ ಇರುವಂಥವು ಅಷ್ಟು ಅದಾವೆ. ಬಟ್ ಅಷ್ಟು ಫಿಲ್ ಮಾಡೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಒಂದು 250, 300 ಆ ಥರ ಮಾಡಬಹುದು. ಸೊ ಅದಕ್ಕೆ ಕ್ವಾಲಿಫಿಕೇಷನು ಎನಿ ಡಿಗ್ರಿ. ಸೊ ನೆಕ್ಸ್ಟ್ ಬರುವಂಥದ್ದು PSI ಇಂಟೆಲಿಜೆನ್ಸ್. ನಿಮಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ಪೊಲೀಸರಿಗೆ ಹೆಚ್ಚು ಕಡಿಮೆ ಎಲ್ಲ ಗೊತ್ತಾಗ್ತದೆ. ಬಟ್ ಪಿಕ್ಚರ್ಗಳಲ್ಲಿ ಅದು ಬೇರೆ ಥರನೇ ತೋರಿಸುತ್ತಾರೆ, ಅದು ಬೇರೆ ಮಾತು. ಮೂವಿಗಳಲ್ಲಿ ತೋರಿಸೋದು ರಿಯಲ್ಗೂ ಭಾಳಷ್ಟು ವ್ಯತ್ಯಾಸ ಅದ. ಎಂಟೈರ್ ನಮ್ಮ ಸ್ಟೇಟಲ್ಲಿ ಗುಪ್ತಚರ ಇಲಾಖೆ ಅಂತದ, ಯಾವುದೇ ಆಗ್ಲಕ್ಕ, ಅದು ರಾಜಕೀಯ ಸಂಬಂಧಪಟ್ಟಿರ್ಬೋದು, ಯಾವುದೋ ಒಂದು ಕಮ್ಯುನಲ್ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಏನಾಗುತ್ತೆ ಅಂತ ಮುಂಚೆನೇ ಅವರು ತಿಳ್ಕೊಳ್ಳುವಂಥ ಒಂದು ಇಲಾಖೆಗೆ ನಾವು ಗುಪ್ತಚರ ಇಲಾಖೆ ಅಂತ ಕರಿತೀವಿ. ಅಲ್ಲಿರುವಂಥ ಸಬ್ ಇನ್ಸ್ಪೆಕ್ಟರ್ಗಳಿಗೆ PSI ಇಂಟ್ ಅಂತ ಕರಿತೀವಿ. ಮುಂಚೆ ಅವರೆಲ್ಲ ಸಿವಿಲ್ದವರೇ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ರು ಅವ್ರನ್ನ. ಬಟ್ ಇವಾಗ ಲಾಸ್ಟ್ ಒಂದು ರಿಕ್ರೂಟ್ಮೆಂಟ್ ಆಗಿದೆ. ಸೊ PSI ಇಂಟೆಲಿಜೆನ್ಸು 34 ಪೋಸ್ಟ್ ಖಾಲಿ ಇದ್ದಾವೆ. ನೆಕ್ಸ್ಟ್ ಅದಕ್ಕೂ ಕೂಡ ಎನಿ ಡಿಗ್ರಿ. ನೆಕ್ಸ್ಟು RSI DRCR ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ನೋಡುವಂಥವ್ರು ಏನಿದಾರಲ್ಲ ಸಿವಿಲ್ ಅವರು. ನಾವು ನಾರ್ಮಲಾಗಿ ಪೊಲೀಸರು ನೋಡುವಂಥವ್ರು ಸಿವಿಲ್ಲು. ಆದರೆ ಕೆಲವೊಂದು ಎಲ್ಲರೂ ಕೂಡ ಸಿವಿಲ್ ಪೊಲೀಸರೇ ಮಾಡೋಕ್ಕಾಗೋದಿಲ್ಲ, ಭಾಳಷ್ಟು ವಿಷಯಗಳಿರ್ತವೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ದಂಗೆ ಆಗುತ್ತೆ, ಅದರಲ್ಲಿ ಇತ್ತೀಚೆಗಂತೂ ಜಯಂತಿಗಳು ನಡೀತಾ ಇರ್ತವೆ, ಬಂದೋಬಸ್ತ್ ಕೊಡಬೇಕಿರ್ತದೆ. ಸೊ ಪೊಲೀಸ್ ಸ್ಟೇಷನ್ಗಳಿಗೆ ಅಷ್ಟು ಒಂದು ಸ್ಟ್ರೆಂತ್ ಇರೋದಿಲ್ಲ, ಮೆನ್ ಇರುವುದಿಲ್ಲ. ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ನೋಡಿಕೊಳ್ಳುವುದಕ್ಕೆ, ಒಂದು ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳುವುದಕ್ಕೆ ಇರುವಂಥದ್ದೇ ರಿಸರ್ವ್ ಪೊಲೀಸ್ ಅಂತ ಕರಿತೀವಿ ನಾವು ಅವರಿಗೆ. ಸೊ ಸಿಟಿಯಲ್ಲಿತ್ತು ಅಂತ ಕೇಳಿದರೆ ಅದಕ್ಕೆ ಸಿಟಿ ರಿಸರ್ವ್ಡ್ ಆರ್ಮ್ ಅಂತ ಕರಿತೀವಿ. ಡಿಸ್ಟಿಕಲ್ಲಿತ್ತು ಅಂತ ಕೇಳಿದರೆ ಡಿಸ್ಟಿಕ್ ರಿಸರ್ವ್ ಆರ್ಮ್ಡ್ ಅಂತ ಕರಿತೀವಿ ನಾವು. ಎರಡೂ ಸೇಮ್, ಏನು ವ್ಯತ್ಯಾಸ ಇಲ್ಲ. ಅಲ್ಲಿ RSI ಹುದ್ದೆಗಳದಾವೆ, ಸುಮಾರು ಒಂದು 73 ಹುದ್ದೆಗಳದಾವೆ ಇವಾಗ. ನೆಕ್ಸ್ಟ್ ಇರುವಂಥದ್ದು ಡಿಟೆಕ್ಟಿವ್. ಅದಕ್ಕೆ ಆ್ಯಕ್ಚುಲಿ DSI ಅಂತ ಕರೀತಾರೆ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಇದು ಕೂಡ ಆಲ್ರೆಡಿ 2017-18ದಲ್ಲಿ ರಿಕ್ರೂಟ್ಮೆಂಟ್ ಆಗಿದೆ ಒಂದು ಸಲ. ಬಟ್ ಇನ್ನು ಅಲ್ಲಿ ಪೋಸ್ಟ್ ಇರುವಂಥವು 28 ಪೋಸ್ಟ್ ಖಾಲಿ ಅದಾವೆ. ನೆಕ್ಸ್ಟು PSI ವೈರ್ಲೆಸ್.
ಯಾವುದೋ ಒಂದು ಮಾನ್ವಿಯಲ್ಲಿ ಏನೋ ಒಂದು ಯಾವುದೋ ಒಂದು ಕೇಸ್ ಆಗಿರ್ತದೆ, ಸಡನ್ಲಿ ಒಂದು 5 ನಿಮಿಷದಲ್ಲಿ ನಮ್ಮ ಎಸ್ ಪಿ ಆಫೀಸ್ಗೆ ರೀಚ್ ಆಗುತ್ತೆ, ಹೆಡ್ ಆಫೀಸ್ಗೆ ರೀಚ್ ಆಗುತ್ತೆ. ಅದು ಹೇಗಾಗುತ್ತೆ ಅಂತ ಕೇಳಿದ್ರೆ ವೈರ್ಲೆಸ್ಗೆ ಅಂತ ಒಂದು ಆ ವೈರ್ಲೆಸ್ ಕಮ್ಯುನಿಕೇಷನ್, ಆ ಕಮ್ಯುನಿಕೇಷನ್ ನೆಟ್ವರ್ಕ್ ಇರುವಂಥ ಒಂದು ವಿಂಗ್ ಇದೆ, ಅದಕ್ಕೆ ನಾವು ವೈರ್ಲೆಸ್ ವಿಂಗ್ ಅಂತ ಕರಿತೀವಿ. ವೈರ್ಲೆಸ್ PSI ಪೋಸ್ಟು ಸುಮಾರು ಒಂದು 24 ಪೋಸ್ಟ್ ಖಾಲಿ ಅದಾವೆ ಅಷ್ಟೇ. ಇದಕ್ಕೆ ಕ್ವಾಲಿಫಿಕೇಷನು ಆರ್ಟ್ಸ್ ಕಾಮರ್ಸ್ದವ್ರಿಗೆ ಬರುವುದಿಲ್ಲ. ಸೊ ಈ ಸೈನ್ಸ್ ಡಿಗ್ರಿ ಇರುವಂಥವ್ರಿಗೆ ಬರುತ್ತೆ. ನೆಕ್ಸ್ಟ್ ಇರುವಂಥದ್ದು ಫಿಂಗರ್ ಪ್ರಿಂಟ್. ಸೊ ಯಾವುದೇ ಅಪರಾಧ ನಡೀಲಿ, ಅದು ಒಂದು HBT, ಸೊ ಹೌಸ್ ಬ್ರೇಕಿಂಗ್ ಥೆಫ್ಟ್, ಮನೆ ಕಳವಾಗಿರ್ಬೋದು, ಯಾವುದೇ ಒಂದು ಮರ್ಡರ್ ಇವ್ಯಾವೇ ಆಗಲಿ, ಪ್ರತಿಯೊಂದಕ್ಕೂ ಕೂಡ ನಾವು ಫಿಂಗರ್ ಪ್ರಿಂಟ್ ಬೇಕೇ ಆಗ್ತಾರೆ. ಹೊಸದಾಗಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಬಂದದೆ, ರೀಸೆಂಟಾಗಿ ನೋಟಿಫಿಕೇಶನ್ ಮಾಡಿಕೊಂಡ್ರು. ಸೊ ಅಲ್ಲಿ ಕೂಡ ಸುಮಾರು ಒಂದು 13 ಪೋಸ್ಟ್ ಅಷ್ಟೇ ಖಾಲಿ ಅದಾವೆ. ನೆಕ್ಸ್ಟು KSRP, ಸುಮಾರು ಒಂದು 12 ಬೆಟಾಲಿಯನ್ಗಳು ನಮ್ಮ ಕರ್ನಾಟಕದಲ್ಲಿ ಅದಾವೆ. ಸೊ ಅದು ಕೂಡ ರಿಸರ್ವ್. ಈ ಸಿವಿಲ್ PSI ಬಿಟ್ಟು ಅದು ಕೂಡ ರಿಸರ್ವ್ ಆಗಿರ್ತದೆ. ಚುನಾವಣೆ ಬೇರೆ ಬೇರೆ ವಿಷಯಗಳು ಬಂದಾಗ ತುಂಬ ಕೆಲಸ ಇರುತ್ತೆ ಅವರಿಗೆ. ಲಾಸ್ಟಿಗೆ ಬರುವಂಥದ್ದು ಈಗ ನಮ್ಮ ರಾಜ್ಯದ ಒಂದು ಅಡ್ಮಿನಿಸ್ಟ್ರೇಷನ್ನಲ್ಲಿರುವಂಥ ಯಾವುದೇ ಒಂದು ಉದ್ಯಮಗಳಾಗಿರ್ಬೋದು, ಸೊ ಈ ವಿಮಾನ ನಿಲ್ದಾಣಗಳಾಗಿರ್ಬೋದು, ಅಲ್ಲಿ ಭದ್ರತೆಯನ್ನು ಒದಗಿಸುವಂಥದ್ದು ಸೊ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು, KSISF ಅಂತ ಕರಿತೀವಿ. ಸುಮಾರು ಒಂದು 61 ಪೋಸ್ಟ್ಗಳು ಅದರಲ್ಲಿ ಇದ್ದಾವೆ. ಸೇಮ್ ಇಲ್ಲೇನು ಇಷ್ಟು ಪೋಸ್ಟ್ ಇದ್ದಾವೆ. ನಾವು ಇಲ್ಲಿವರೆಗೆ ಏನು ಅಂದ್ಕೊಂಡಿದ್ದೀವಿ, ಓನ್ಲಿ RSI ಮತ್ತು ಸಿವಿಲ್ PSI ಅಷ್ಟೇ ಅಂದ್ಕೊಂಡಿದ್ದೀವಿ. ಇಷ್ಟು ಡಿಫ್ರೆಂಟ್ ಥರದ PSI ಪೋಸ್ಟ್ಗಳು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅದಾವೆ.